ಯಶವಂತಪುರ ವಿಧಾನಸಭಾ ಕಣದಲ್ಲಿ ಅಭ್ಯರ್ಥಿ ವಾರ್. ಅಭ್ಯರ್ಥಿಯನ್ನ ಬಿಎಸ್ ಯಡಿಯೂರಪ್ಪನವರು ಈ ಹಿಂದೆ ಘೋಷಣೆಯನ್ನ ಮಾಡಿದ್ರು. ಮೈತ್ರಿಯಲ್ಲಿ ಕಂಪನ ಶುರುವಾಗಿದೆ. ಚುನಾವಣೆಗೆ 3 ವರ್ಷ ಇರುವಾಗಲೇ ಅಭ್ಯರ್ಥಿ ಘೋಷಣೆಯನ್ನ ಮಾಡಿರೋದು ಕಂಪನಕ್ಕೆ ಕಾರಣ ಆಗಿದೆ. ತಮ್ಮ ಆಪ್ತ ಎಂ ರುದ್ರೇಶ್ಗೆ ಟಿಕೆಟ್ ಅನ್ನ ಘೋಷಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ರುದ್ರೇಶ್ ಗೆಲುವು ತಡೆಯೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ರುದ್ರೇಶ್ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ರುದ್ರೇಶ್ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರ ಈಗ ದೋಸ್ತಿಗಳ ಮಧ್ಯೆ ತಲ್ಲಣಕ್ಕೆ ಕಾರಣ ಆಗಿದೆ. ರುದ್ರೇಶ್ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀಡಿದಂತ ಹೇಳಿಕೆ. ಬಹುಶಃ ಅವರ ಗೆಲುವನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜನ ತೀರ್ಮಾನ ಮಾಡಿದ್ದಾರೆ. ಎಂ ರುದ್ರೇಶ್ ಅವರನ್ನ ಕ್ಷೇತ್ರ ಶಾಸಕರಾಗಿ ಮಾಡಬೇಕು ಅಂತ ಒಟ್ಟಾಗಿ ಸೇರಿ ಎಂ ರುದ್ರೇಶ್ ಅವರನ್ನ ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಲ್ಲಿ ಈ ಸಂದರ್ಭದಲ್ಲಿ ಅಭಿನಂದನೆ ಬಳಸಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಬಹುಶಃ ಅವರ ಗೆಲುವನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜನ ತೀರ್ಮಾನ ಮಾಡಿದ್ದಾರೆ. ಎಂ ರುದ್ರೇಶ್ ಅವರನ್ನ ಕ್ಷೇತ್ರ ಶಾಸಕರಾಗಿ ಮಾಡಬೇಕು ಅಂತ ಒಟ್ಟಾಗಿ ಸೇರಿ ಎಂ ರುದ್ರೇಶ್ ಅವರನ್ನ ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಿಎಸ್ ಯಡಿಯೂರಪ್ಪನವರು ಈ ರೀತಿ ಘೋಷಣೆ ಮಾಡಿದ ಬೆನ್ನಲ್ಲೇ ಮೈತ್ರಿಯಲ್ಲಿ ಕಂಪನಕ್ಕೆ ಇದು ಕಾರಣ ಆಗಿದೆ. ತಂದೆ ಹೇಳಿದಂತ ಹೇಳಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿದ್ರೆ ಹಾಗಾದ್ರೆ ವಿಜಯೇಂದ್ರ. ಯಡಿಯೂರಪ್ಪನವರು ಎಲೆಕ್ಷನ್ ಕಮಿಟಿ ಸದಸ್ಯರು ಪ್ರೀತಿಯಿಂದ ರುದ್ರೇಶ್ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಟಿಕೆಟ್ ಫೈನಲ್ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನ ನಾನು ಹೆಚ್ಚು ಬೆಳೆಸೋದಕ್ಕೆ ಹೋಗಲ್ಲ. ತಂದೆ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರಾಗಿ ಪಕ್ಷ ಬಲಪಡಿಸಿದ್ದಾರೆ, ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಸದಸ್ಯರು ಕೂಡ ಹೌದು. ಆದರೆ ಇವತ್ತು ಯಾವುದೇ ಚುನಾವಣೆಗಳು ಇಲ್ಲ. ವಿಧಾನಸಭಾ ಚುನಾವಣೆ ಇನ್ನೂ ಕೂಡ 2.5 ವರ್ಷ ಇದೆ. ಯಾವುದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರಿರ್ತಕ್ಕಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಮಾತನ್ನು ಹೇಳಿರ್ಬೋದು, ಆದರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಮ್ಮದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು. ಅಲ್ಲಿ ಅಲ್ಲಿ ಅಂತಲ್ಲ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರ, ಶಿಕಾರಿಪುರ ಕೂಡ ಒಳಗೊಂಡಂತೆ ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಆ ಸಂದರ್ಭದಲ್ಲಿ ತೀರ್ಮಾನ ಆಗ್ತಿದೆ ಹೊರತು ಇವತ್ತು ನಾನು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಅದನ್ನ ಜಾಸ್ತಿ ಬೆಳೆಸೋದಕ್ಕೆ ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನ್ನೊಂದು ಜವಾಬ್ದಾರಿ ಇದೆ. ಯಾವುದೇ ಕ್ಷೇತ್ರದ ಅಭ್ಯರ್ಥಿ ಯಾರೇ ಹೇಳಿಕೆ ಕೊಟ್ಟರು ಸಹ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೋರ್ ಕಮಿಟಿ, ಪಕ್ಷದ ಹಿರಿಯರಿರ್ತಕ್ಕಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಅಲ್ಲಿ ಇತ್ಯರ್ಥ ಆಗಿ ಅದನ್ನ ಕೇಂದ್ರದ ವರಿಷ್ಠರು ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.